ನಮಸ್ಕಾರ ಎಲ್ಲರಿಗೂ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬೆಣ್ಣೆಯಂತೆ ಬಾಯಿನಲ್ಲಿ ಕರಗುವಂತಹ ಸೂಪರ್ ಸಾಫ್ಟ್ ಇಡ್ಲಿ ಜೊತೆಗೆ ಕಡಲೆಕಾಯಿ ಚಟ್ನಿ. ನೋಡಿ, ಈ ಇಡ್ಲಿ ಎಷ್ಟು ಮೃದುವಾಗಿ ಹೂವಿನ ಥರ ಇದೆ. ಇದರ ಜೊತೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಅಂತೂ ಸೂಪರ್ ಹಿಟ್. ಮತ್ಯಾಕ್ ತಡ, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಇಡ್ಲಿ ಬ್ಯಾಟರ್ ಅನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಈ ಕಪ್ನ ಅಳತೆಯಲ್ಲಿ 1 ಕಪ್ ಉದ್ದಿನ ಬೇಳೆ, 3 ಕಪ್ ಅಕ್ಕಿ, ನಾನು ಇಲ್ಲಿ ಸೊಸೈಟಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, 3/4 ಕಪ್ ಸಾಬುದಾನ ಅಥವಾ ಸಬ್ಬಕ್ಕಿ, 3/4 ಕಪ್ ಅವಲಕ್ಕಿ, 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು. ಇವೆಲ್ಲವನ್ನ 3-4 ಬಾರಿ ನೀರಿನಿಂದ ತೊಳೆದು 6ರಿಂದ 8 ಗಂಟೆ ನೀರಿನಲ್ಲಿ ನೆನೆಸಿಡೋಣ. ಹೀಗೆ ನೆನೆಸಿದ್ದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ನೋಡಿ ಈ ಹದಕ್ಕೆ ರುಬ್ಬಿಟ್ಕೊಳ್ಳೋಣ. ಹೀಗೆ ರುಬ್ಬಿಟ್ಟುಕೊಂಡ ಹಿಟ್ಟನ್ನ ಪೂರ್ತಿಯಾಗಿ ಕಲಸ್ಕೊಂಡು ಒಂದು ಇಡೀ ರಾತ್ರಿ ಹುದುಗಲು ಬಿಡೋಣ. ಮಾರನೇ ದಿನ ಬೆಳಗ್ಗೆ ಹೀಗೆ ಉರಿದ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಕಲಸ್ಕೊಳ್ಬೇಕು. ಹೆಚ್ಚಾಗಿ ಕಲಸ್ಕೊಳಕ್ ಹೋಗಬೇಡಿ. ಹೆಚ್ಚಾಗಿ ಈ ಹಿಟ್ಟನ್ನ ಕಲಸ್ಕೊಂಡ್ರೆ ಫರ್ಮೆಂಟೇಷನ್ ಇಂದ ಈ ಹಿಟ್ಟಿನಲ್ಲಿ ಮೂಡಿದಂತಹ ಏರ್ ಪಾಕೆಟ್ಸ್ ಹೋಗಿ ಇಡ್ಲಿ ಉಬ್ಬಲ್ಲ. ಈಗ ಇಡ್ಲಿಯನ್ನು ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಮೋಲ್ಡ್ಗಳನ್ನು ಗ್ರೀಸ್ ಮಾಡಿಕೊಂಡು ಆ ಮೋಲ್ಡ್ಗಳು 3/4 ಭಾಗ ತುಂಬೋ ಹಾಗೆ ಈ ಇಡ್ಲಿ ಹಿಟ್ಟನ್ನ ಎಲ್ಲಾ ಮೋಲ್ಡಿಗೂ ತುಂಬಿಕೊಳ್ಳೋಣ. ಈಗ ಒಲೆ ಹಚ್ಚಿ ಅದರ ಮೇಲೆ ಒಂದು ಕುಕ್ಕರ್ ಅನ್ನ ಇಟ್ಟು ಆ ಕುಕ್ಕರ್ಗೆ 2 ಬಟ್ಟಲು ನೀರನ್ನು ಸೇರಿಸ್ಕೊಳ್ಬೇಕು. ನೀರು ಕುದಿಯುವಾಗ ನಾವು ತುಂಬಿಕೊಂಡ ಮೋಲ್ಡ್ಗಳನ್ನ ಕುಕ್ಕರ್ನಲ್ಲಿರಿಸಿ ಕುಕ್ಕರ್ಗೆ ವಿಸಲ್ ಅನ್ನ ಹಾಕದೆ ಮೀಡಿಯಂ ಉರಿನಲ್ಲಿ 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಸಾಫ್ಟ್ ಇಡ್ಲಿ ತಿನ್ನಲು ರೆಡಿ. ಈಗ ಈ ಇಡ್ಲಿ ಜೊತೆ ತುಂಬಾ ಟೇಸ್ಟಿಯಾಗಿ ಕಡಲೆ ಬೀಜದ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲು 1 ಕಪ್ ಕಡಲೆ ಬೀಜವನ್ನ ಬಾಣಲೆಗೆ ಹಾಕಿ ಮೀಡಿಯಂ ಊರಿನಲ್ಲಿ ಕೆಂಪಗಾಗುವವರೆಗೂ ಹುರಿದುಕೊಳ್ಬೇಕಾಗತ್ತೆ. ಹೀಗೆ ಕಡಲೆ ಬೀಜವನ್ನ ಕೆಂಪಗಾಗುವವರೆಗೂ ಹುರಿದುಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಬಾಣಲೆಯನ್ನು ತಣ್ಣಗಾಗೋದಿಕ್ ಬಿಡೋಣ. ಬಾಣಲೆ ತಣ್ಣಗಾದ ನಂತರ ಈ ಕಡಲೆ ಬೀಜದ ಹೊಟ್ಟನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ಈಗ ಈ ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 4ರಿಂದ 5 ಹಸಿಮೆಣಸಿನಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಕಾಯಿ ತುರಿ, ಅರ್ಧ ಕಪ್ ಹುರಿದ ಕಡಲೆ ಬೀಜ, 1 ಗೋಲಿ ಗಾತ್ರದ ಹುಣಸೆ ಹಣ್ಣು, 1/4 ಟೀ ಸ್ಪೂನ್ ಬೆಲ್ಲ, 4 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ ಹಾಗೂ 1/4 ಭಾಗ ಮೀಡಿಯಂ ಗಾತ್ರದ ಈರುಳ್ಳಿ. ಈಗ ಈ ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಕಡಲೆ ಬೀಜವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಪದಾರ್ಥಗಳನ್ನು ಸೇರಿಸಿ 1/4 ಕಪ್ ನೀರಿನೊಂದಿಗೆ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ಹೀಗೆ ರುಬ್ಬಿದ್ದಕ್ಕೆ ಕಡಲೆ ಬೀಜವನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಂಡ್ರೆ ಟೇಸ್ಟಿ ಕಡಲೆ ಬೀಜದ ಚಟ್ನಿ ತಿನ್ನಲು ರೆಡಿ. ಈಗ ಒಂದು ಪ್ಲೇಟ್ನಲ್ಲಿ ಬಿಸಿ ಬಿಸಿ ಇಡ್ಲಿಯನ್ನು ಇರಿಸಿ ಅದರ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸಿಕೊಂಡು ಅದರ ಮೇಲೆ ಚಟ್ನಿ ಪುಡಿಯನ್ನು ಚೆಲ್ಲಿಕೊಂಡು ನಾವು ತಯಾರಿಸಿಕೊಂಡ ಚಟ್ನಿಯೊಂದಿಗೆ ಸರ್ವ್ ಮಾಡಿಕೊಂಡ್ರೆ ಸಾಫ್ಟ್ ಅಂಡ್ ಟೇಸ್ಟಿ ಇಡ್ಲಿ ಚಟ್ನಿಯೊಂದಿಗೆ ತಿನ್ನಲು ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಾ? ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿದಿನ ಇದೇ ತರಹದ ಟೇಸ್ಟಿ ರೆಸಿಪಿಗಳನ್ನು ನಮ್ಮ ಚಾನೆಲ್ನಲ್ಲಿ ಶೇರ್ ಮಾಡ್ತಾ ಇರ್ತೇವೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.